ಇಂಥದ್ದು ಇನ್ಸ್ಟಾಗ್ರಾಂನಲ್ಲಿ ಶುರುವಾದ ಪ್ರೀತಿ. ಬೇಬಿ ಅಂತಿದ್ದವ ಹೆಣ್ಮಗಳನ್ನ ಹೊರದು ಮುಕ್ಕಿದ್ದ. ಪ್ರೀತಿ ಹೆಸರಲ್ಲಿ ಮೈ ಮನಸ್ಸು ಕೊಟ್ಟವಳು ಈಗ ಬೀದಿಗೆ ಬಿದ್ದಿದ್ದಾಳೆ. ಹಿಂದೂ ಹುಡುಗಿಗೆ ಕೈ ಕೊಟ್ಟು ಮುಸ್ಲಿಂ ಹುಡುಗಿ ಜೊತೆ ಎಂಗೇಜ್ ಆಗಿದ್ದಾನೆ. ಬೆಂಗಳೂರಲ್ಲಿ ಲವ್ ಜಿಹಾದ್ ಸದ್ದು. ಹಿಂದೂ ಯುವತಿ ಲವ್, ಮುಸ್ಲಿಂ ಯುವತಿ ನಿಶ್ಚಿತಾರ್ಥ. ಈಗಿನ ಲವ್ ಸ್ಟೋರಿಗಳ ಬಗ್ಗೆ ಏನು ಹೇಳಬೇಕು, ಏನು ಬಿಡಬೇಕು ಒಂದೂ ಗೊತ್ತಾಗ್ತಿಲ್ಲ. ಪ್ರೀತಿ ಮಾಡೋದು ಒಬ್ಬರನ್ನ, ಮದುವೆ ಆಗೋದು ಇನ್ನೊಬ್ಬರನ್ನ. ಖಾಲಿ ಪೋಲಿ ತಿರುಗುವಾಗ ನಮ್ಮದು ಜಾತಿ ಮೀರಿದ ಪ್ರೀತಿ ಅಂತ ಕಂಡವರಿಗೆಲ್ಲ ಕಾಳ ಹಾಕ್ತಾರೆ. ಇದಕ್ಕಂತಾನೆ ಹಾದಿ ಬೀದಿಲಿ ಇನ್ಸ್ಟಾಗ್ರಾಂ ಪ್ರೇಮಿಗಳು ಹುಟ್ಕೊಂಡಿರ್ತಾರೆ. ತೆಳ್ಳಗೆ ಬೆಳ್ಳಗಿರೋ ಹೆಣ್ಮಕ್ಳು ಕಂಡ್ರಂತೂ ಮುಗಿದೇ ಹೋಯ್ತು. ಮೆಸೇಜ್ನಲ್ಲೇ ಪ್ರೀತಿ, ಮೆಸೇಜ್ನಲ್ಲೇ ಕಲ್ಯಾಣ. ಕೊನೆಗೆ ರೂಮು, ಲಾಡ್ಜು ಅಂತ ಮದುವೆಗೂ ಮುಂಚೆಯೇ ಮೈಮರೆತು ಬಿಡ್ತಾರೆ. ಇವರದ್ದು ಕೂಡ ಇಂಥದ್ದೇ ಕಥೆ. ನನ್ನದು ಜಾತಿ ಮೀರಿದ ಪ್ರೀತಿ ಅಂತ ಹಸಿ ಹಸಿ ಕಥೆ ಕಟ್ಟಿದವ ಲವ್ ಜಿಹಾದ್ ಬಲೆ ಬೀಸಿದ್ದ ಅನ್ನೋ ಆರೋಪ ಕೇಳಿಬರ್ತಿದೆ. 13 ದಿನದ ಪರಿಚಯ, ರೂಮ್ನಲ್ಲಿ ಶುರುವಾಗಿತ್ತು ಪ್ರಣಯ. ಇವರು ಚಾಟಿಂಗು, ಡೇಟಿಂಗು, ಪುರಾಣದ ಬಗ್ಗೆ ಹೇಳೋದಕ್ಕೂ ಪದಪುಂಜಗಳೇ ಸಾಲ್ತಿಲ್ಲ ಬಿಡಿ. ಈಗೀಗ ಪ್ರೀತಿ ಹುಟ್ಟೋದಕ್ಕೂ ತಡವೂ ಇಲ್ಲ, ಮುರಿದು ಬೀಳೋದಕ್ಕೂ ತಡವಿಲ್ಲ. ಎಷ್ಟು ಬೇಗ ಪ್ರೀತಿ ಆಗುತ್ತೋ ಅಷ್ಟೇ ಬೇಗ ಬ್ರೇಕಪ್ ಕೂಡ ಆಗ್ತಿವೆ. ಬರೀ ಬ್ರೇಕಪ್ ಮಾಡ್ಕೊಂಡ್ರೆ ಯಾರಿಗೂ ಸಮಸ್ಯೆ ಇಲ್ಲ, ಪ್ರೀತಿ ಹೆಸರಲ್ಲಿ ಮಾಡಬಾರ್ದನ್ನ ಮಾಡಿದ್ರೇನೆ ಸಮಸ್ಯೆ. ನೋಡಿ, ಇವರ ಕಥೆಯಲ್ಲಿ ಆಗಿದ್ದು ಇದೆ. 2024 ಅಕ್ಟೋಬರ್ 17ರಂದು ಇವರಿಬ್ಬರಿಗೂ ಪರಿಚಯವಾಗಿತ್ತಂತೆ. ಇನ್ಸ್ಟಾಗ್ರಾಂನಲ್ಲಿ ಶುರುವಾದ ಸ್ನೇಹ ಸಿಕ್ಕಾಪಟ್ಟೆ ಕ್ಲೋಸ್ ಆಗುವಂತೆ ಮಾಡಿತ್ತು. ಅದೆಷ್ಟರ ಮಟ್ಟಿಗೆ ಅಂದ್ರೆ ಪರಿಚಯವಾದ 13ನೇ ದಿನಕ್ಕೆ ಥಣಿಸಂದ್ರದ ಮಾಲ್ನಲ್ಲಿ ಭೇಟಿಯಾಗಿದ್ರು. ಒಬ್ರಿಗೊಬ್ರು ಎದುರು ಬದುರು ಆಗ್ತಿದ್ದಂತೆ ಪ್ರೇಮ ನಿವೇದನೆ ಮಾಡಿಕೊಂಡಿದ್ರು. ಮೊಹಮ್ಮದ್ ಇಶಾಕ್ನ ನವರಂಗಿ ಆಟ ಅರಿಯದವಳು ಬಣ್ಣ ಬಣ್ಣದ ಮಾತಿಗೆ ಕ್ಲೀನ್ ಬೋಲ್ಡ್ ಆಗಿದ್ಲು. ಯಾವಾಗ ಮಾಲ್ನಲ್ಲಿ ಮೀಟ್ ಆದ್ರೂ ಇವರ ಪ್ರೀತಿ ಇನ್ನೂ ಒಂದು ಸ್ಟೆಪ್ ಮೇಲೋಗಿತ್ತು. ಮೀಟ್ ಆದ ದಿನವೇ ಪ್ರೈವಸಿ ಹುಡ್ಕೊಂಡು ಹೊರಟಿದ್ರು. ಥಣಿಸಂದ್ರದಿಂದ ಸೀದಾ ಬಂದಿದ್ದು ದಾಸರಹಳ್ಳಿಗೆ. ಇಲ್ಲಿಗೆ ಬಂದವರು ಖಾಸಗಿ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿದ್ದಾರೆ. ಒಂದಿಷ್ಟು ಹೊತ್ತು ಮದುವೆ ಮಾತುಕತೆ ಆಡಿದವರು ನಂತರ ಮಧುಮಾಸ ಶುರು ಮಾಡಿದ್ದಾರೆ. ಹೇಗೋ ಮದುವೆ ಆಗ್ತೀವಿ, ಅಲ್ಲಿವರೆಗೂ ಪ್ರೇಮಗೀತೆ ಹಾಡೋಣ ಅಂತ ಶೃಂಗಾರದ ಸಂಗೀತ ಹಾಡಿದ್ರು. ಅವತ್ತು ಶುರುವಾದ ಪ್ರೇಮದ ಅನುರಾಗ ಅದೆಷ್ಟೋ ಬಾರಿ ರೂಮ್ ಬುಕ್ ಮಾಡುವಂತೆ ಮಾಡಿತ್ತು. ಮದುವೆ ಹೆಸರಲ್ಲಿ ಮಂಕುಬೂದಿ ಎರಚಿದ್ದವ ಆಗಾಗ ಇದೇ ಹೆಣ್ಮಗಳನ್ನ ರೂಮ್ಗೆ ಕರ್ಕೊಂಡು ಹೋಗಿ ಮೈಮರೀತಿದ್ದ. ಮಾತಾಡ್ಬೇಕಲ್ಲ, ನನ್ ಬಗ್ಗೆ ಯಾಕೆ ಹೇಳಿಲ್ಲ, ಮನೇಲಿ ಹೇಳ್ಬೇಕು. ಅವ್ರನ್ನ ಅವ್ರ ಭಾವ ಎಲ್ಲ ಬಂದು ಕನ್ವರ್ಟ್ ಆಗ್ಬೇಕು. 40 days ಟೈಮ್ ತಗೊಳುತ್ತೆ. ಹೆಂಗ್ ನಮಾಜ್ ಮಾಡ್ಬೇಕು, ಹೆಂಗ್ ಅದೆಲ್ಲ ಏನೇನೋ ಮಾಡ್ತಾರೆ. ಅದಕ್ಕೆ ಟೈಮ್ ಇರ್ತದೆ. ಕನ್ವರ್ಟ್ ಆಗಿ ಆಮೇಲೆ ಮದುವೆ. 1 ವರ್ಷ ಇದೇ ಪ್ರೀತಿ ಪ್ರೇಮ ಅಂತ ಸಿಕ್ಕಾಪಟ್ಟೆ ಸುತ್ತಾಡಿದ್ರು. ಪವಿತ್ರ ಪ್ರೀತಿ ಅನ್ನೋ ಲೇಬಲ್ ಅಂಟಿಸ್ಕೊಂಡು ಮಾಡಬಾರ್ದನ್ನೆಲ್ಲ ಮಾಡಿ ಮುಗಿಸಿದ್ರು. 1 ವರ್ಷ ಯಾವುದೇ ಅನುಮಾನ ಬಾರದಂತೆ ನೋಡ್ಕೊಂಡಿದ್ದ ಕಳ್ಳಪ್ರೇಮಿಯ ಅಸಲಿ ಸತ್ಯ ಕಳೆದ ತಿಂಗಳು ಗೊತ್ತಾಗಿತ್ತು. ಸೆಪ್ಟೆಂಬರ್ 14ರಂದು ಮುಸ್ಲಿಂ ಯುವತಿ ಜೊತೆ ಇಶಾಕ್ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದ. ಈ ವಿಷಯ ಗೊತ್ತಾಗ್ತಿದ್ದಂತೆ ಪ್ರೇಯಸಿ ಕಂಗಾಲಾಗಿದ್ದಾಳೆ. ನನಗ್ಯಾಕೆ ಮೋಸ ಮಾಡಿದೆ ಅಂತ ಪ್ರಶ್ನೆ ಮಾಡ್ತಿದ್ದಂತೆ ಮಾತಾಡೋಣ ಬಾ ಅಂತ ಕರೆಸ್ಕೊಂಡು ಕೊಲೆ ಬೆದರಿಕೆ ಹಾಕಿದ್ದನಂತೆ. ನಮ್ಮ ಮನೆಯಲ್ಲಿ ನಿನ್ನನ್ನ ಮದುವೆ ಆಗೋದಕ್ಕೆ ಒಪ್ಪಲ್ಲ, ನಿನ್ನ ದಾರಿಯನ್ನ ನೀನು ನೋಡ್ಕೋ ಅಂತ ಕೈ ಕೊಟ್ಟಿದ್ದಾನಂತೆ. ಇದರಿಂದ ದಾರಿ ಕಾಣದಂತಾದ ಹೆಣ್ಮಗಳು HSR ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾಳೆ. ಶಿಕ್ಷೆ ಆಗ್ಬೇಕು ಸರ್, ಶಿಕ್ಷೆ ಆದ್ರೇನೆ ಅವರು ಚೇಂಜ್ ಆಗೋದು. ನಾರ್ಮಲಿ ಹೇಳ್ತಾ ಹೋದ್ರೆ ಅವ್ರು ಚೇಂಜ್ ಆಗಲ್ಲ, ಹಿಂಗೆ ಮಾಡ್ತಾನೆ ಇರ್ತಾರೆ. ಅಂದ್ರೆ ಜನರಲ್ ಆಗಿ ಏನಾದ್ರು ಬೇರೆ ಹಿಂದಿ ಲೇಡೀಸ್ ಹುಡುಗಿರ ಬಗ್ಗೆ ಏನಾರ ಹೇಳ್ತಾ ಇದ್ರ ಅವರು ಈ ತರ ಅಂತ ಏನಾರ? ಏನು ಹೇಳ್ತಾ ಇದ್ದೀನಿ, ಬಟ್ ನಾನ್ ನೋಡ್ತಾ ಇದ್ದೆ ಸ್ಟಾರ್ಟ್ ಮಾಡೋದು, ಮಾತಾಡೋದೆಲ್ಲ ನಾನು ನೋಡ್ತಾ ಇದ್ದೆ. ನಾನು ಕೇಳ್ದೆ, ಜಗಳ ಮಾಡಿದೆ, ಯಾಕೆ ಹಿಂಗೆಲ್ಲ ಮಾಡ್ತಿದ್ಯಾ, ಏನ್ ಕಡಿಮೆ ಆಗಿದೆ, ನೀವು ಮಾಡೋದಕ್ಕೆ ಏನ್ ರೀಸನ್ ಅಂತ ಕೇಳಿದೆ. ಮಾಡಲ್ಲ ಅಂತ ಹೇಳಿದ್ರು. ಮತ್ತೆ ಅದೇ ಪ್ರೀತಿ ಮಾಡೋದು ತಪ್ಪಲ್ಲ, ಆದ್ರೆ ಎಂಥವರನ್ನ ಪ್ರೀತಿ ಮಾಡ್ತಿದ್ದೇವೆ ಅನ್ನೋದನ್ನ ತಿಳ್ಕೊಳ್ಳದೇ ಇರೋದು ತಪ್ಪು. ಇನ್ಸ್ಟಾಗ್ರಾಂನಲ್ಲಿ ಹಾಯ್ ಬಾಯ್ ಅನ್ನೋರ ಜೊತೆಗೆಲ್ಲ ಮೈಮರೆತ್ರೆ ಬದುಕು ಬೀದಿಗೆ ಬರೋದ್ರಲ್ಲಿ ಡೌಟೇ ಇಲ್ಲ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.